ಹಾಯ್ ಡಿಯರ್ ಸ್ಟೂಡೆಂಟ್, ತಮಗೆಲ್ಲರೂ ಜ್ಞಾನಾಂಗೋತಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತು ನಾವು ನಿಮಗೆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಒಂದು ಸುಲಭವಾದ ವಿಧಾನವನ್ನು ನಿಮಗೆ ತಿಳಿಸಲು ಇಷ್ಟಪಡುತ್ತೇವೆ. ವರ್ಗ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕಪ್ಪ ಅಂತಂದ್ರೆ, ಈಗ ನಿಮಗೆ ಬೇಸ್ ಸಂಖ್ಯೆಗಳು ತಿಳಿದಿರುವ ಹಾಗೆ ಬೇಸ್ ಸಂಖ್ಯೆಗಳು ಯಾವ 1, 3, 5, 7, 9, 11 ಹೀಗೆ ಮುಂದುವರಿಯುತ್ತವೆ. ಹೀಗೆ ನಿಮಗೆ ಬೇಸ್ ಸಂಖ್ಯೆಗಳ ಸಮೂಹ ಗುಂಪು ತಿಳಿದಿರುವ ಹಾಗೆ ಈಗ ಯಾವ ರೀತಿ ಮಾಡೋಣ? ಬೇಸ್ ಸಂಖ್ಯೆಗಳು 1 ಪ್ಲಸ್ 3, 1 ನಂತರ ಬರುವಂಥ ಬೇಸ್ ಸಂಖ್ಯೆ 3. 1 ಒಳಗೆ 3 ಕೂಡಿಸಿದ್ರೆ ಎಷ್ಟಾಗುತ್ತದೆ? 4. ಬೇಸ್ ಸಂಖ್ಯೆಗಳನ್ನ ಕೂಡಿಸ್ಕೋತ ಎಡಿಷನ್ ಮಾಡೋದು. ಹಾಗೆ ಎರಡನೇ ಇದ್ರೊಳಗೆ ಸ್ಟೆಪ್ ಒಳಗೆ 1 ಪ್ಲಸ್ 3 ಪ್ಲಸ್ 5 ಕೂಡಿಸಿದ್ರೆ 1, 3, 4, 4 ಪ್ಲಸ್ 5 9. ಹಾಗೆ ಮೂರನೇ ವಿಧಾನ ಒಳಗೆ ಮೂರನೇ ಸ್ಟೆಪ್ ಒಳಗೆ ಮಾಡ್ರಿ 1 ಪ್ಲಸ್ 3 ಪ್ಲಸ್ 5. ಇಲ್ಲಿ 5 ತನಕ ಮಾಡಿದೆವು. ಮುಂದೆ ಸ್ಟೆಪ್ ಅನ್ನು ಮಾಡ್ರಿ 5ರ ಮುಂದಿನ ಬೇಸ್ ಸಂಖ್ಯೆ 7 ಪ್ಲಸ್ 7 ಕೂಡಿಸ್ರಿ 5 ಪ್ಲಸ್ 3 4, 4, 5 9, 9 ಪ್ಲಸ್ 7 16. ಹಾಗೆ ಮುಂದಿನ ಸ್ಟೆಪ್ ನೋಡ್ರಿ, ಇಲ್ಲಿ 7ರ ಮುಂದಿನ ಬೇಸ್ ಸಂಖ್ಯೆ ಬರಬೇಕು. ಯಾವ ರೀತಿ? 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಈಸಿಕಲ್ ಟು ಇಲ್ಲ 7 ತನಕ ಕೂಡಿಸಿದೆವು 16 ಆಗೈತಿ. 16 ಪ್ಲಸ್ 9 ಕೂಡಿಸಿದ ಎಷ್ಟತ್ತು? 25. ಅಂದರೆ 2ರ ವರ್ಗ ಸಂಖ್ಯೆ 4, 3ರ ವರ್ಗ ಸಂಖ್ಯೆ 9, 4ರ ವರ್ಗ ಸಂಖ್ಯೆ 16, 5ರ ವರ್ಗ ಸಂಖ್ಯೆ 25. ಹೀಗೆ ನಾವು ಎಷ್ಟು ಬೇಕಷ್ಟು ವರ್ಗ ಸಂಖ್ಯೆಯನ್ನು ರಚಿಸಬಹುದು. ಯಾವ ರೀತಿ? 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9, 9ರ ತನಕ ಇಲ್ಲಿವರೆಗೆ ಲೆಕ್ಕ ಮಾಡಬಹುದು. ಇದರ ಮುಂದಿನ ಸ್ಟೆಪ್ ಏನು ಮಾಡಿರಿ? 9ರ ನಂತರ ಬರುವಂಥ ಬೇಸ್ ಸಂಖ್ಯೆ 11. 9ರ ತನಕ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಕೂಡಿಸಿದ್ರೆ 25. 25 ಒಳಗೆ 11 ಕೂಡಿಸಿದ್ರೆ 36. 36 6ರ ವರ್ಗ ಸಂಖ್ಯೆ. ಹೀಗೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ವರ್ಗ ಸಂಖ್ಯೆಯನ್ನು ರಚಿಸಬಹುದು.